ಒಂದು ರೀತಿಯ ಆತಂಕ ಅನುಮಾನವೂ ಪ್ರಾರಂಭ ಆಗ್ತಿದೆ. ಪಾಪ ಕಳೆದ 2 ದಿನ ಕಲಬುರಗಿ ಭಾಗದ ವಿಭಾಗೀಯ ಮಟ್ಟದ ಪ್ರಗತಿ ಪರಿಶೀಲನಾ ಸಭೆ ಮಾಡಿದ್ದು ನೋಡಿದೆ. ಆದ ನಂತರ ಅವರು ಹೇಳಿಕೆ ಕೊಟ್ಟಿರೋದು. ನಿನ್ನೆ ದಿನ ಬೆಳಗಾವಿ ಹೋಗಿ ಇಲ್ಲಿ ಕರ್ನಾಟಕದ ಕೆಂಗಾಲ್ ಹನುಮಂತೇರ್ ಕಟ್ಟಿರ್ತಕ್ಕಂಥ ವಿಧಾನಸೌಧದ ಹೆಬ್ಬಾಗಿಲಿಗೆ ತಲೆ ಮುಟ್ಟಿ ನಮಸ್ಕಾರ ಮಾಡ್ಕೊಂಡಿದ್ದು ನೋಡಿದ್ದೆ. ಈಗ ಅಲ್ಲಿ ಸುವರ್ಣಸೌಧ ಅಲ್ಲೂ ಸಹ ನಿನ್ನೆ ಆ ಒಂದು ಹೆಬ್ಬಾಗಿಲಿನಲ್ಲಿ ಪಾಪ ಬಗ್ಗೆ ನಮಸ್ಕಾರ ಮಾಡ್ಕೊಂಡಿದ್ದಾರೆ. ಅಷ್ಟೆಲ್ಲ ದೊಡ್ಡ ಒಂದು ಅವರಲ್ಲಿರ್ತಕ್ಕಂಥ ಬದಲಾವಣೆಗಳು ನೋಡಿದಾಗ ಒಂದು ಬಹಳ ಚೇಂಜಸ್ ತರ್ತಾ ಇದ್ದಾರೆ, ಚೇಂಜಸ್ ತರಲಿಕ್ಕೆ ಹೊರಟಿದ್ದಾರೆ ಅನ್ನುವಂತಕ್ಕಂಥದ್ದು ನನಗೂ ಒಂದು ಆಶಾಭಾವನೆ ಪ್ರಾರಂಭ ಆಗಿದೆ. ಇಲ್ಲಿ ಮೊನ್ನೆ ದಿನ ಕಲಬುರಗಿಯ ಬಿದರ್ ಮತ್ತು ಕಲಬುರಗಿ ಪ್ರವಾಸ, ಬಿದರ್ನಲ್ಲಿ ಪ್ರವಾಸ ಮಾಡಿದ್ದಾರೆ, ನೀವೇ ತೋರಿಸಿದ್ರಿ. ಅನುಭವ ಮಂಟಪಕ್ಕೆ ಹೋಗಿ ಭೇಟಿ ಕೊಟ್ಟರು. ಆಮೇಲೆ ಅದು ಯಾವುದೋ ಒಂದು ತಂಡದ ಸಭೆ ಮಾಡಿದ್ರು, ಕಾಂಗ್ರೆಸ್ ಕಾರ್ಯಕರ್ತರು ಸಭೆ ಮಾಡಿದ್ರು. ಅಲ್ಲಿಂದ ಕಲಬುರಗಿ ಹೋಗಿ ಹಾಲ್ಟ್ ಮಾಡಿದ್ರು. ಕಲಬುರಗಿನಲ್ಲಿ ಒಂದು ಪ್ರಗತಿ ಪರಿಶೀಲನಾ ಸಭೆ ಎಂಟೈರ್ ಕಲ್ಯಾಣ ಕರ್ನಾಟಕದ ಜಿಲ್ಲೆಗಳೇನಿದೆ ಎಲ್ಲರೂ ಆಹ್ವಾನ ಕೊಟ್ಟರು. ಅಲ್ಲಿಯ ಜನಪ್ರತಿನಿಧಿಗಳಿಗೆ ಪ್ರಗತಿ ಪರಿಶೀಲನಾ ಸಭೆ ಮಾಡಿದ್ದಾರೆ. ಆ ಪ್ರಗತಿ ಪರಿಶೀಲನಾ ಸಭೆಯಲ್ಲಿ ಇವ್ರು ಹೋದಂಥ ಯಾವುದೇ ಪ್ರದೇಶದಲ್ಲಿ ಯಾವುದೇ ಮೀಟಿಂಗ್ ಮಾಡಬೇಕಾದ್ರೆ ಬಹಳ ಸೀಕ್ರೆಟ್ ಆಗಿ ಮಾಡ್ತಾರೆ. ಮಾಧ್ಯಮದ ಸ್ನೇಹಿತರುಗಳು ಯಾರು ಒಳಗೆ ಎಂಟರ್ ಆಗೇ ಇಲ್ಲ. ಪ್ರಗತಿ ಪರಿಶೀಲನಾ ಸಭೆ ಮಾಡಿದ ನಂತರ ಅವರು ಕೊಡ್ತಕ್ಕಂಥ ವರದಿ ನೀವು ಮಾಡಬೇಕಷ್ಟೇ. ಯಾವುದೇ ಪ್ರಗತಿ ಪರಿಶೀಲನಾ ಸಭೆ ಒಳಗೆ ನಿಮ್ಮನ್ನು ಕೂರಿಸಲ್ಲ. ಇಲ್ಲ ಯಾವುದೇ ಬಹಳ ಅತ್ಯಂತ ಸಭೆಗಳು ಗೌಪ್ಯವಾಗಿ ನಡೀಬೇಕಲ್ಲ, ಅಲ್ಲಿ ನಡೀತಕ್ಕಂಥ ಸಭೆ ಬೇರೆಯವರಿಗೆ ಗೊತ್ತಾಗಬಾರ್ದಲ್ಲ, ಮಾಧ್ಯಮ ಸ್ನೇಹಿತರಿಗೂ ಗೊತ್ತಾಗಬಾರ್ದಲ್ಲ. ಅದಕ್ಕೆ ನಿಮ್ಗಳನ್ನ ಒಳಗೆ ಸೇರಿಸಲ್ಲ. ಕಲಬುರಗಿಲೂ ಪಾಪ ಪ್ರಗತಿ ಪರಿಶೀಲನಾ ಸಭೆ ಮಾಡಿದ್ರು. ಆ ಸಭೆಯಲ್ಲಿ ಏನೇನು ಚರ್ಚೆ ಆಯಿತು ಅನ್ನೋದು ನಾನು ತಗೊಂಡಿದ್ದೀನಿ ವಿಷಯನ. SIR ಅವ್ರಿಗೆ ಚಿಂತೆ, ಅಲ್ಲೂ ಸಹ ಪ್ರಗತಿ ಪರಿಶೀಲನಾ ಸಭೆಯಲ್ಲಿ SIRಗೆ ಸಂಬಂಧಪಟ್ಟಿದ್ದನ್ನೇ ಅಧಿಕಾರಿಗಳಿಗೆ ಏನೇನು ಸೂಚನೆ ಕೊಡಬೇಕು ಕೊಟ್ಟರು. ಅದ್ರ ಜೊತೆಗೆ ನಾನು ಈ ರಾಜ್ಯದ ಮುಖ್ಯಮಂತ್ರಿಗಳನ್ನ ಕೇಳಲಿಕ್ಕೆ ಬಯಸ್ತೇನೆ. ಕಲಬುರಗಿಗೆ ನೀವು ಹೋದರಲ್ಲ, ಕಲಬುರಗಿನಲ್ಲಿ ರೈತರು ಜನರ ಪರಿಸ್ಥಿತಿ ಏನಾಗಿದೆ ಅಂತಕ್ಕಂಥ ಒಂದು ಮಾಹಿತಿ ಪಡೀಲಿಕ್ಕೆ ಯಾವುದಾದ್ರೂ ಒಂದು ಹಳ್ಳಿಗೆ ಏನಾದರೂ ಭೇಟಿ ಕೊಟ್ರ? ಇಲ್ಲ, ಹೋಗ್ಲಿ ನಿಮ್ಮ ಅಧಿಕಾರಿಗಳು ಇವತ್ತು ಕಲಬುರಗಿ ಭಾಗದಲ್ಲಿ ಕಲ್ಯಾಣ ಕರ್ನಾಟಕ ಯಾದಗಿರಿ ಇರ್ಬೋದು, ರಾಯಚೂರು ಇರ್ಬೋದು, ಬಳ್ಳಾರಿ ಇರ್ಬೋದು, ಅಲ್ಲಿಯ ಜನರ ಪರಿಸ್ಥಿತಿ ಏನಿದೆ, ರೈತರದು ಕೂಲಿ ಕಾರ್ಮಿಕರ ಪರಿಸ್ಥಿತಿ ಏನಿದೆ, ಇದನ್ನು ಏನಾದರೂ ನಿಮ್ಮ ಅಧಿಕಾರಿಗಳು ನಿಮ್ಮ ಗಮನಕ್ಕೆ ತಂದಿದ್ದಾರಾ? ತಂದಿದ್ರೆ ಅವ್ರಿಗೆ ಏನು ಸೂಚನೆ ಕೊಟ್ರಿ? ಆ ಕಾರ್ಮಿಕರು, ರೈತರು ಪ್ರತಿನಿತ್ಯ 50 ಜನ 60 ಜನ ತಂಡವಾಗಿ ಹಳ್ಳಿಗಳು ಬಿಟ್ಟು ಇಲ್ಲೆಲ್ಲೋ ದಾವಣಗೆರೆ ಕಡೆ ಅಡಿಕೆ ತೋಟದ ಕೆಲಸ ಮಾಡಲಿಕ್ಕೆ, ಚಿಕ್ಕಮಗಳೂರು ಕಡೆ ಕಾಫಿ ತೋಟದ ಕೆಲಸ ಮಾಡಲಿಕ್ಕೆ ಗುಳೆ ಹೋಗಿದ್ದಾರಲ್ಲ, ಅದರ ಬಗ್ಗೆ ಏನಾದ್ರು ಸಭೆಯಲ್ಲಿ ಯಾರಾದರೂ ನಿಮ್ಮ ಗಮನಕ್ಕೆ ತಂದಿದ್ದಾರಾ? ಕೆಲವರು ರೈತರು ಬೆಳೆ ಹಾಕಿ ತೊಗರಿ ಬೆಳೆಗೆ ಬೆಳೆ ಹಾಕ್ತಂಥದ್ದು ಬೆಳೆ ನಾಶ ಆಗಿದೆ, ಹಲವಾರು ಬೆಳೆಗಳು ನಾಶ ಆಗಿದೆ. ಅವರಿಗೆ ಊಟಕ್ಕೆ ತೊಂದರೆಯಾಗಿ ಹಣದ ಕೊರತೆಯಿಂದ, ಆರ್ಥಿಕ ಸಮಸ್ಯೆಗಳಿಂದ ಕೂಲಿ ಕೆಲಸ ಕೇಳ್ಕೊಂಡು ಬೆಳಗ್ಗೆ ಇದ್ದರೆ ಕಲಬುರಗಿಗೆ 50 ಜನ 100 ಜನ ಗುಂಪು ಒಂದು ಹಳ್ಳಿಗಳಿಂದ ಬಂದು ಕಲಬುರಗಿ ನಗರದಲ್ಲಿ ಕ್ಯಾಂಪ್ ಮಾಡ್ಕೊಂಡು ಒಂದು ಕೂಲಿ ಕೆಲಸ ಸಿಗುತ್ತಾ ಅಂತ ಹೇಳಿ
ಪ್ರತಿನಿತ್ಯ ಅನುಭವಿಸ್ತಾ ಇರತಕ್ಕಂಥ ಸಮಸ್ಯೆಗಳೇನಿದೆ, ಮಾಧ್ಯಮದ ಸ್ನೇಹಿತರು ನೀವು ಬರೆದಿದ್ದೀರಿ. ಆದರೆ ಅದಕ್ಕೆ ನೀವೇನಾದರೂ ಈ 2 ದಿವಸದ ಪ್ರವಾಸದಲ್ಲಿ ಯಾರು ನೀವು ಆತಂಕಕ್ಕೆ ಒಳಗಾಗೋದು ಬೇಡ, ನಮ್ಮ ಸರ್ಕಾರ ನಿಮ್ಮ ಪರವಾಗಿದೆ, ಎಲ್ಲೂ ಗುಳೆ ಹೋಗಬೇಡಿ, ಏನಾದರೂ ನಿಮ್ಮ ಪ್ರವಾಸದಲ್ಲಿ ಜನತೆಗೆ ಏನಾದರೂ ಒಂದು ಆತ್ಮಸ್ಥೈರ್ಯ ತುಂಬಿ ಬಂದ್ರ ಮುಖ್ಯಮಂತ್ರಿಗಳನ್ನ ನಾನು ಕೇಳಲಿಕ್ಕೆ ಬಯಸ್ತೀನಿ. ಇಲ್ಲಿ ಇವತ್ತು ಪತ್ರಿಕೆ ಬರೆದಿರೋದು ನೋಡಿದ್ರೆ, ಆಸ್ ರೈನ್ ಫೇಲ್ಸ್ ಡಿಸ್ಪ್ಲೇಸ್ ಮೈಗ್ರೇಷನ್ ಸರ್ಜಸ್ ಇನ್ ಕಲ್ಯಾಣ ಕರ್ನಾಟಕ, ಇಲ್ಲಿ ಎಲ್ಲ ಡೀಟೇಲ್ ಒಂದು ಪೇಜ್ ಬರೆದಿದ್ದಾರೆ. ಇವತ್ತೇನಲ್ಲಿ 30 ಲಕ್ಷ ಹೆಕ್ಟೇರ್ ಭೂಮಿನಲ್ಲಿ ಬಿತ್ತನೆ ಆಗಬೇಕಾಗಿತ್ತು, ಇಲ್ಲಿವರೆಗೆ ಆಗಿರ್ತಕ್ಕಂಥದ್ದು 11.7 ಲಕ್ಷ ಹೆಕ್ಟೇರ್, ಅದರಲ್ಲೂ ಹಾಕಿರ್ತಕ್ಕಂಥ ಬೆಳೆ ನಾಶ ಆಗಿದೆ. ಈಗ ನಿಮ್ಮ ಅಧಿಕಾರಿಗಳಿಗೆ ಈ ಬೆಳೆ ನಾಶ ಆದಾಗ ಬರಗಾಲ ಇದೆ ಅಂತಕ್ಕಂಥದ್ದು ಒಂದು ಕಡೆ ಬರಗಾಲ, ಇನ್ನೊಂದು ಕಡೆ ಪ್ರವಾಹವನ್ನು ಕಾಣ್ತಾ ಇದ್ದೇವೆ. ಈಗ ಸ್ವಲ್ಪ ರಿಸರ್ವಾಯರ್ಗಳಿಗೆ, ಜಲಾಶಯಗಳಿಗೆ ನಿಮ್ಮ ಅಧಿಕಾರಿಗಳಿಗೆ ಸಭೆ ಮಾಡ್ತಾರೆ, ಚೀಫ್ ಸೆಕ್ರೆಟರಿನೋ ಇಲ್ಲ ಡಿಸಾಸ್ಟರ್ ಮ್ಯಾನೇಜ್ಮೆಂಟ್ನ ಸೆಕ್ರೆಟರಿ, ಕೇಂದ್ರ ಸರ್ಕಾರದಿಂದಲೋ ಇಲ್ಲ ನೀವು ಮಾಡಿರ್ತಕ್ಕಂಥ 4 ಗೈಡ್ಲೈನ್ಸ್ ಇದೆಯಲ್ಲ, ಪ್ಯಾರಾಮೀಟರ್ಸ್, ಬರಗಾಲ ಘೋಷಣೆ ಮಾಡಲಿಕ್ಕೆ ಇಲ್ಲ ಫ್ಲಡ್ನ ಇರ್ತಕ್ಕಂಥ ಘೋಷಣೆ ಮಾಡ್ತಕ್ಕಂಥದ್ದಕ್ಕೆ, ಅದಕ್ಕೆ ವಿಷಯಗಳನ್ನು ಸಂಗ್ರಹ ಮಾಡಿ ಎಲ್ಲೆಲ್ಲಿ ಏನೇನು ಪರಿಸ್ಥಿತಿ ಇದೆ ಅದನ್ನು ಕೇಂದ್ರ ಸರ್ಕಾರಕ್ಕೂ ಕಳಿಸಬೇಕಲ್ಲ. ಅದು ಎಷ್ಟರ ಮಟ್ಟಿಗೆ ಇಲ್ಲಿವರೆಗೆ ಸ್ಥಳ ಪರಿಶೀಲನೆ ನಿಮ್ಮ ಅಧಿಕಾರಿಗಳು ಮಾಡಿದ್ದಾರೆ? ಕೇವಲ ನನಗಿರ್ತಕ್ಕಂಥ ಒಂದು ಮಾಹಿತಿ, ಈ ಬರಗಾಲದ ಸ್ಥಳ ಪರಿಶೀಲನೆ ಮಾಡ್ತೀವಿ, ಈ ಒಂದು ವಾತಾವರಣದಲ್ಲಿ ಇದ್ದಾರೆ ನಿಮ್ಮ ಅಧಿಕಾರಿಗಳು. ಈ ಕ್ಷಣದವರೆಗೆ ಏನಾದರೂ, ಈಗ ನೀವೇ ಮೊದಲು ಹೇಳಿದ್ರಿ ಮಳೆ ಕೊರತೆ ಇರ್ತಕ್ಕಂಥದ್ದು, ಹಲವಾರು ಭಾಗದಲ್ಲಿ ಬಿತ್ತನೆ ಮಾಡಿದ್ರು, ಬೆಳೆ ವಿಮೆ ಇಲ್ಲ, ಬೆಳೆ ವಿಮೆ ಮಾಡಿಸ್ತಕ್ಕಂಥದ್ದಕ್ಕೂ ರೈತರ ಹಣ ಇಲ್ಲ, ಇಷ್ಟೆಲ್ಲ ಇದೆ. ಇವೆಲ್ಲ ಪಾಪ ಹೇಳಿದ್ರೆ ಸಾಲ ಮನ್ನಾ ಮಾಡ್ಲಿಕ್ಕೆ ಈಗ ಸ್ವಲ್ಪ ಕಷ್ಟ ಇದೆ, ನಾವೊಂದು ಕಾಲದಲ್ಲಿ ಮಾಡಿದ್ದೀವಿ, ನೋಡೋಣ ಚಿಂತೆ ಮಾಡ್ತಿದ್ದೀವಿ ಅಂತ ಪಾಪ ಹೇಳಿದಿರಿ. ಅದನ್ನು ನೋಡಿದ್ದೇನೆ, ಗಮನಿಸಿದ್ದೇನೆ. ಇಂಥ ಒಂದು ಪರಿಸ್ಥಿತಿನಲ್ಲಿ ಆ ಭಾಗದಲ್ಲಿ ಗುಳೆ ಹೋಗ್ತಾ ಇರ್ತಕ್ಕಂಥದ್ದು